ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇವತ್ತಿನ ವಿಚಾರ ಈ ಒಂದು ವಿಡಿಯೋ ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡುವಂತಹ ವಿಚಾರ ಏನು ಅಂತಂದರೆ, ನಮ್ಮ ನರ್ಸಿಂಗ್ ಕ್ಯಾಡರ್ ಸ್ಪೆಷಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಗೊಂದಲದ ವಾತಾವರಣ ಇದೆ ಸ್ನೇಹಿತರೆ. ಅದನ್ನು ಮನಗಂಡು ನಾನು ನನ್ನ ಒಂದು ಸಂದೇಶವನ್ನು ನಿಮ್ಮೊಂದಿಗೆ ಯಾವ ರೀತಿ ಹಂಚಬೇಕು ಅನ್ನುವಂಥದ್ದನ್ನು ನಾನು ವಿಚಾರ ಮಾಡ್ತಾ ಇದ್ದೆ ಸ್ನೇಹಿತರೆ. ಆವಾಗ ನನಗೆ ಸಿಕ್ಕಿದ್ದು ಈ ಒಂದು ಲೆಟರ್ ಟು ಗವರ್ನರ್ ಅಂತ ಹೇಳಿಬಿಟ್ಟು, ಅದರ ಬಗ್ಗೆ ನಿಮ್ಮೊಂದಿಗೆ ಚರ್ಚೆ ಮಾಡೋಣ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ದಯವಿಟ್ಟು ಈ ವಿಡಿಯೋವನ್ನು ಯಾರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಇದ್ದಾರೆ, ಶುಶ್ರೂಷಾಧಿಕಾರಿಯಾಗಿ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರತರಾಗಿದ್ದಾರೆ, ಅದಲ್ಲದೆ ನಮ್ಮ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯನಿರತರಾಗಿದ್ದಾರೆ, ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಯಾರು ಸ್ಟಾಫ್ ನರ್ಸ್ ಆಗಿ ಕಾರ್ಯನಿರತರಾಗಿದ್ದಾರೆ, ಅವರುಗಳಿಗೆ ಈ ಒಂದು ವಿಡಿಯೋವನ್ನು ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ. ಏನು ಅಂತಂದರೆ, ಇವಾಗ ನಾವು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರತ ಆಗಿದ್ದೀವಿ ಅಂತಂದರೆ ಅಲ್ಲಿರುವಂಥ ಗೊಂದಲಗಳು ಏನು ಅಂತಂದರೆ, ಯಾವ ರೀತಿ ಈ ಸೀನಿಯರಿಟಿ ಲಿಸ್ಟ್ ಬರುತ್ತೋ ಇಲ್ಲ, ಪ್ರಮೋಷನ್ ಆಗುತ್ತೋ ಇಲ್ಲ, ಗ್ರೇಡೇಷನ್ ಆಗುತ್ತೋ ಇಲ್ಲ ಎನ್ನುವಂಥ ಕೆಲವೊಂದು ಗೊಂದಲಗಳಿದ್ದಾವೆ ಸ್ನೇಹಿತರೆ. ನೀವು ಯಾವಾಗ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಕಾರ್ಯನಿರತರಾದಂಥ ನರ್ಸಿಂಗ್ ಆಫೀಸರ್ಗಳನ್ನು ನೋಡಿದಾಗ ಅವರುಗಳ ಕ್ಯಾಡರ್ ಏನಾಗಿರುತ್ತೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕ್ಯಾಡರ್ ಬಿ ಆಗಿರುತ್ತೆ ಸ್ನೇಹಿತರೆ. ಬಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕ್ಯಾಡರ್ ಸಿ ಇದೆ, ಎ ಬಿ ಸಿ ಡಿ, ಅದರಲ್ಲಿ 3ನೇ ಸ್ಥಾನದಲ್ಲಿ ನಾವಿದ್ದೀವಿ. ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಸುಮಾರು ಗೊಂದಲಗಳಿದ್ದಾವೆ ಸ್ನೇಹಿತರೆ. ನೆಕ್ಸ್ಟ್ ಏನಾಗುತ್ತೆ ಗೊತ್ತಿಲ್ಲ. ಒಬ್ಬ ಡಿ ಗ್ರೂಪ್ ನೌಕರನು ಅವನು ಡಿ ಗ್ರೂಪ್ ಆಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಯಾವುದೇ ಒಂದು ಇಲಾಖೆಯಲ್ಲಿ ಸೇರಿಕೊಂಡಾಗ ಅವನು ರಿಟೈರ್ಡ್ ಆಗುವ ಸಮಯದಲ್ಲಿ ಅವನಿಗೆ ಪ್ರಮೋಷನ್ಗಳು ಬಂದು ಮತ್ತೊಂದಾಗಿ ಡಬಲ್ ಎ ಓ ಆಗಿ ರಿಟೈರ್ಡ್ ಆಗಬಹುದು, ಅಸಿಸ್ಟೆಂಟ್ ಆಫೀಸರ್ ಆಗಿ ರಿಟೈರ್ಡ್ ಆಗಬಹುದು, ಎಲ್ರಿಗೂ ತಿಳಿದಿರುವಂತಹ ವಿಚಾರ. ಆದರೆ ನಮ್ಮ ಸರ್ಕಾರಿ ನೌಕರರಲ್ಲಿ ಶುಶ್ರೂಷಾಧಿಕಾರಿಗಳು ಅಂತಂದರೆ ನರ್ಸಿಂಗ್ ಆಫೀಸರ್ಗಳು ಜಾಯಿನ್ ಆದಾಗ ಜೂನಿಯರ್ ನರ್ಸಿಂಗ್ ಆಫೀಸರ್ ಅಥವಾ ನರ್ಸಿಂಗ್ ಆಫೀಸರ್ ಅಂತ ಹೇಳಿಬಿಟ್ಟು ಸ್ಟಾಫ್ ಅಂತ ಹೇಳಿಬಿಟ್ಟು ಜಾಯಿನ್ ಆಗ್ತೀವಿ ಸ್ನೇಹಿತರೆ. ತದನಂತರ ಕೆಲವರಿಗೆ 10 ವರ್ಷ, 15 ವರ್ಷ, 20 ವರ್ಷ, ಇನ್ನು ಕೆಲವು ದಿವಸಗಳಲ್ಲಿ ಅವರು ರಿಟೈರ್ಮೆಂಟ್ ಟೈಮ್ ಬರುತ್ತೆ. ಆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅವರಿಗೆ ಸಿಗುವುದು ಸೀನಿಯಾರಿಟಿ ಲಿಸ್ಟ್. ಸೊ ಎಷ್ಟು ಕನ್ಫ್ಯೂಷನ್ ಇದೆ ಅಂತಂದರೆ, ಏನಪ್ಪ ಇದು, ಏನು ನಾವು ಮಾಡ್ತಾಯಿದ್ದೀವಿ ಅನ್ನೋದು, ನಮ್ಮ ಕರಿಯರ್ ಏನಾಗುತ್ತೆ ಒಂದು ಸಲ ನಾವು ಈ ಒಂದು ಸರ್ಕಾರಿ ನೌಕರಿ ಮಾಡ್ತಾ ಇರುವಾಗ ಎನ್ನುವಂಥ ಗೊಂದಲ ಎಲ್ರಿಗೂ ಇದೆ ಸ್ನೇಹಿತರೆ, ಎಲ್ರಿಗೂ ಇದೆ. ಒಂದು ಡಿ ಗ್ರೂಪ್ ನೌಕರ ಅವನು ಆಮೇಲೆ ಎಸ್ ಡಿ ಸಿ ಆಗ್ಬೋದು, ಸೆಕೆಂಡ್ ಡಿವಿಷನ್ ಕ್ಲರ್ಕ್, SDA, ಆಮೇಲೆ FDA ಫಸ್ಟ್ ಡಿವಿಷನ್ ಕ್ಲರ್ಕ್ ಅಥವಾ ಅಸಿಸ್ಟೆಂಟ್ ಆಗಬಹುದು, ತದನಂತರ ಕಚೇರಿ ಅಧೀಕ್ಷಕನಾಗಬಹುದು. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಅವನಿಗೆ ಪ್ರಮೋಷನ್ಸ್ಗಳು ಸಿಗ್ತಾ ಇರ್ತವೆ ಸ್ನೇಹಿತರೆ. ವೆರಾಸ್ ನಾವು ನರ್ಸಿಂಗ್ BSc ನರ್ಸಿಂಗ್ ಅಂತಂದರೆ ಡಿಗ್ರಿ ಮಾಡಿಕೊಂಡು MSc ನರ್ಸಿಂಗ್ ಮಾಡಿಕೊಂಡು ಅಥವಾ PhD ಮಾಡಿಕೊಂಡು, ಇಲ್ಲ ಅಂತಂದರೆ ಜಸ್ಟ್ GNM ಮಾಡಿಕೊಂಡಿದ್ರು ಸಹ ನಮಗೆ ಸಿಗುವುದು ಒಂದು ಜೂನಿಯರು, ತದನಂತರ ಸಿಗುವುದು ಸೀನಿಯರ್. ಮತ್ತು ಹಲವಾರು ಜನರಿಗೆ ಒಂದು ಸ್ಕೋಪ್ ಇಲ್ಲೇ ಇಲ್ಲ. ನೀವು ಸ್ವಲ್ಪ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದಾಗ ನಮ್ಮ ನರ್ಸಿಂಗ್ ಕ್ಯಾಡರ್ ಸ್ಟಾರ್ಟ್ ಆಗಿದ್ದು ಸರಿಸುಮಾರು 1936ರಲ್ಲಿ CMC ವೆಲ್ಲೂರಲ್ಲಿ ಸ್ಟಾರ್ಟ್ ಆಗಿದ್ದು. ಒಂದು ಕಾಲಾಂತರಗಳಿಂದ ನಮ್ಮ ಒಂದು ನರ್ಸಿಂಗ್ ಏಳಿಗೆ ಆಗ್ತಾಯಿದೆ. ಬಟ್ ಎಲ್ಲೋ ಒಂದು ಪ್ಲೇಸಲ್ಲಿ ನಾವು ಸ್ಟಕ್ ಆಗಿಬಿಟ್ಟಿವಿ ಎನ್ನುವುದು ಇವಾಗ ಒಂದು ಭಾವನೆ ನನ್ನ ಹತ್ರ ಬರ್ತಾಯಿದೆ ಸ್ನೇಹಿತರೆ. ಕಾರಣ ಯಾರು ಇದರ ಬಗ್ಗೆ ತಲೆ ಕೇಳಿಸ್ಕೊಳ್ಳಲ್ಲ ಸ್ನೇಹಿತರೆ. ನಾನು ಎಷ್ಟೋ ಸಲ ಹೇಳಿದ್ದೀನಿ, ರಿಫಾರ್ಮ್ಸ್ ಆಗಬೇಕು, ನರ್ಸಿಂಗ್ ರಿಫಾರ್ಮ್ಸ್ ಆಗಬೇಕು ಅಂತಂದರೆ ಯಾವ ರೀತಿ ಆಗಬಹುದು, ಯಾವ ರೀತಿ ನಾವು ನಮ್ಮ ನರ್ಸಸ್ಗಳ ಏಳಿಗೆ ಆಗಬಹುದು ಎನ್ನುವಂಥದ್ದನ್ನು ಸುಮಾರು ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನಾನು ಖುದ್ದಾಗಿ ಮತ್ತು ನಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿದ್ದೀನಿ ನನ್ನ ವ್ಯೂ ಪಾಯಿಂಟ್. ಬಟ್ ಆದರೂ ಸಹ
ಹೆಲ್ಪ್ಲೆಸ್ನೆಸ್ ಕಾಣ್ತಾ ಇದೆ ಸ್ನೇಹಿತರೆ. ನಮ್ಮ ನರ್ಸಸ್ಗಳಲ್ಲಿ ಹೆಲ್ಪ್ಲೆಸ್ನೆಸ್ ಕಾಣ್ತಾ ಇದೆ. ಯಾರು ಮುಂದೆ ಬರಬೇಕು, ಯಾವ ರೀತಿ ಫೈಟ್ ಮಾಡಬೇಕು, ನನಗೆ ಇದರ ಲಾಭ ಏನು, ನನಗೆ ಇದರ ನಷ್ಟವೇನು, ನಾನು ಯಾಕೆ ಫೈಟ್ ಮಾಡಬೇಕು, ನಮ್ಮ ನರ್ಸಸ್ಗಳಿಗೋಸ್ಕರ ನಾನೊಬ್ಬನೇ ಯಾಕೆ ಮುಂದೆ ನಿಂತ್ಕೊಂಡು ಫೈಟ್ ಮಾಡಬೇಕು ಎನ್ನುವಂಥದ್ದನ್ನು 10 ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ಸ್ ಉದ್ಭವ ಆಗ್ತಾ ಇದ್ದಾವೆ ಸ್ನೇಹಿತರೆ. ನೋಡಿ, ನಾವು ಒಂದು ಮಾತು ಹೇಳಬೇಕಾದ್ರೆ ಅಲ್ಲಿ ಆ ಮಾತು ಮುಟ್ಟುತ್ತೋ ಇಲ್ಲ ಗೊತ್ತಿಲ್ಲ. ಸರ್ಕಾರದ ಹಂತದಲ್ಲಿ ಅವರು ಯಾವ ರೀತಿ ಇದನ್ನು ಪಾಸಿಟಿವ್ ಆಗಿ ತಗೋತಾರೋ ಅಥವಾ ನೆಗೆಟಿವ್ ಆಗಿ ತಗೋತಾರೋ ಗೊತ್ತಿಲ್ಲ ಸ್ನೇಹಿತರೆ. ಆಮೇಲೆ ನರ್ಸಿಂಗ್ ಸ್ಕೂಲ್ಸ್ ಏನಿದ್ದಾವೆ ಅಥವಾ ಕಾಲೇಜ್ಗಳೇನಿದ್ದಾವೆ ಅಲ್ಲಿ ಕೂಡ ಪರ್ಮನೆಂಟ್ ಅಪಾಯಿಂಟ್ ಆಗಿ ಬರೋರು ತೀರ ಬೆರಳು ಎಣಿಕೆ ಅಷ್ಟೇ ಸ್ನೇಹಿತರೆ. ಕೆಲವೊಬ್ಬರು ಅಷ್ಟೇ ನಾನು ಇದಕ್ಕೋಸ್ಕರ ತಾನೇ ನಾನು ಅಪಾಯಿಂಟ್ ಆಗಿದ್ದೀನಿ ಅಂತ ಹೇಳಿಕೊಳ್ಳೋದು. ಇಲ್ಲ ಅಂತಂದರೆ ನಾವು ಡೆಪ್ಯುಟೇಷನ್ ಹೋಗಬೇಕು, ಎಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಲ್ಲಿ ಆ ಡೆಪ್ಯುಟೇಷನ್ ತೊಗೊಂಡು ಪರ್ಟಿಕ್ಯುಲರ್ ಸ್ಕೂಲ್ ಆಫ್ ನರ್ಸಿಂಗ್, ಕಾಲೇಜ್ ಆಫ್ ನರ್ಸಿಂಗಲ್ಲಿ ಆ್ಯಸ್ ಎ ಟ್ಯೂಟರ್ ಆಗಿ ನಾನು ಕೆಲಸ ಮಾಡಬೇಕು. ಯಾಕೆ ಸ್ನೇಹಿತರೆ, ನಮಗೆ ಈ ಒಂದು C&R ರೂಲ್ ಚೇಂಜ್ ಆಗಬಾರ್ದಾ ಸ್ನೇಹಿತರೆ? ಚೇಂಜ್ ಆಗಬೇಕಾದ್ರೆ ಏನೇನು ಬೇಕು, ಯಾವ್ಯಾವ ಆಯಾಮಗಳು ಬೇಕು, ನಮ್ಮ ಒಂದು ನರ್ಸಿಂಗ್ ಆಫೀಸರ್ಸ್ಗಳು ಯಾವ ರೀತಿ ಇದರಲ್ಲಿ ಒಂದು ಪಾಲ್ಗೊಳ್ಳಬೇಕು ಎನ್ನುವುದರನ್ನು ಸುಮಾರು ಸಲ ನಾನು ಯೋಚನೆ ಮಾಡಿ 2023ರಲ್ಲಿ ಈ ಒಂದು ಮಿಸ್ಟರ್ ಇವಾನ್ ನಿಗ್ಲಿ XMLA ರವರು ಒಂದು ಗವರ್ನರ್ ಮೀಟ್ ಮಾಡಿದರು, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ. ಆವಾಗ ಎಲ್ಲರೂ ತಮ್ಮ ತಮ್ಮ ಅನಿಸಿಕೆಗಳು ಮಾನ್ಯ ಗವರ್ನರ್ ಮುಂದೆ, ಅಂದರೆ ರಾಜ್ಯಪಾಲರ ಮುಂದೆ ಇಟ್ಟಾಗ ನಾನು ಕೂಡ ಎದ್ದು ನನ್ನ ಹ್ಯಾಂಡ್ ರೇಸ್ ಮಾಡಿ ನಾನು ಕೆಲವೊಂದು ಈ ಪ್ರಶ್ನೆಗಳು ಅಥವಾ ರಿಕ್ವೆಸ್ಟನ್ನು ಇಟ್ಟಿದ್ದೆ. ಸೊ ಅವರು ಕೇಳಿದರು, ಲಿಖಿತ ರೂಪದಲ್ಲಿ ಏನಾದರೂ ಇದ್ದರೆ ನಮಗೆ ಕೊಡಿ, ಸೊ ದ್ಯಾಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್, ಐ ವಿಲ್ ಫಾರ್ವರ್ಡ್ ಇಟ್ ಟು ಗೌರ್ಮೆಂಟ್ ಅಂತ ಹೇಳಿದರು ಸ್ನೇಹಿತರೆ. ಸೊ ನೀವು ಸ್ಕ್ರೀನಲ್ಲಿ ನೋಡುತ್ತಿರುವ ಹಾಗೆ ನಾನು ಆ ಒಂದು ಲೆಟ್ರನ್ನು ನಿಮ್ಮೊಂದಿಗೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಗೊಂದಲದ ವಾತಾವರಣ ಇದೆ. ನರ್ಸಸ್ಗಳು ಏನಾಗುತ್ತೆ ಗೊತ್ತಿಲ್ಲ. ಕೆಲವರು ಗ್ರೇಡೇಷನ್ ಅಂತ ಇದ್ದಾರೆ, ಕೆಲವರು ಮತ್ತೊಂದು ಅಂತ ಇದ್ದಾರೆ, ಕೆಲವರು ಟ್ರಾನ್ಸ್ಫರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ಪ್ರತಿಯೊಂದನ್ನು ಡಿಸ್ಕಸ್ ಮಾಡಿ ಯಾವ ರೀತಿ ನಾವು ಇದರಲ್ಲಿ ಮುಂದುವರಿಯಬಹುದು ಎನ್ನುವಂಥದ್ದು ಗೊಂದಲದ ವಾತಾವರಣ ಇದೆ ಸ್ನೇಹಿತರೆ. ಬಟ್ ಆ ಒಂದು ಗೊಂದಲದ ವಾತಾವರಣ ಇದೆ, ಅದನ್ನು ನಾವು ಯಾವ ರೀತಿ ಸರಿಪಡಿಸ್ಕೋಬೇಕು, ಇನ್ನೂ ಕೆಲವೊಂದು ರಿಫಾರ್ಮ್ಸ್ ಆಗಬೇಕು ಅಂತಂದರೆ ನಾನು 3 ಪಾಯಿಂಟನ್ನು ಈ ಮಾನ್ಯ ಗವರ್ನರ್ ಮುಂದೆ ಇಟ್ಟಿದ್ದೆ. ನಮ್ಮ ಕರ್ನಾಟಕ ರಾಜ್ಯದ ಗವರ್ನರು ಶ್ರೀಯುತ ತಾರಾಚಂದ್ ಗೆಹ್ಲೋತ್ರವರ ಮುಂದೆ ನಾನು ಇಟ್ಟಿದ್ದೆ ಸ್ನೇಹಿತರೆ. ನೀವು ಸ್ಕ್ರೀನಲ್ಲಿ ನೋಡ್ತಿರುವ ಹಾಗೆ ದಿನಾಂಕ 18/10/2023ರಂದು SV ಕ್ಯಾನ್ ಫೌಂಡೇಶನ್ ಬೀದರ್ನ ಒಂದು ಲೆಟರ್ ಹೆಡ್ಡಲ್ಲಿ ನಾನು ಈ ಒಂದು ರಿಕ್ವೆಸ್ಟನ್ನು ಇಟ್ಟಿದ್ದೆ ಸ್ನೇಹಿತರೆ. ಸೊ ಬನ್ನಿ ನೋಡೋಣ ಏನಿದೆ, ಯಾವ ರಿಕ್ವೆಸ್ಟನ್ನು ನಾನು ಇಟ್ಟಿದ್ದೆ ಎನ್ನುವಂಥದ್ದನ್ನು ನೀವು ಸ್ಕ್ರೀನಲ್ಲಿ ನೋಡ್ತಿರುವ ಹಾಗೆ. ಫಸ್ಟ್ ರಿಕ್ವೆಸ್ಟ್ ಏನು ಅಂತಂದರೆ ಸ್ನೇಹಿತರೆ, ಪ್ರಪೋಸಲ್ ಫಾರ್ ಅಡ್ವಾನ್ಸಿಂಗ್ ಇನ್ ನರ್ಸಿಂಗ್ ಇನ್ ಕರ್ನಾಟಕ ಅಂತಂದರೆ ಈ ಒಂದು ಪ್ರಪೋಸಲ್ ಅಡ್ವಾನ್ಸಿಂಗ್ ಇನ್ ನರ್ಸಿಂಗ್ ಇನ್ ಕರ್ನಾಟಕ ಆಗಬೇಕಾದ್ರೆ ಫಸ್ಟ್ ಏನು ಅನ್ನೋದನ್ನು ಸ್ನೇಹಿತರೆ, ನರ್ಸಿಂಗ್ ಎನ್ ಇಂಡಿಸ್ಪೆನ್ಸಿಬಲ್ ಪಿಲ್ಲರ್ ಆಫ್ ಅವರ್ ಹೆಲ್ತ್ ಕೇರ್ ಸಿಸ್ಟಮ್. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನರ್ಸಿಂಗ್ ಎನ್ ಇಂಡಿಸ್ಪೆನ್ಸಿಬಲ್ ಪಿಲ್ಲರ್ ಆಫ್ ಅವರ್ ಹೆಲ್ತ್ ಕೇರ್ ಸಿಸ್ಟಮ್ necessitate continued refinement and adaptation to contemporary practice. In light of this, propose the establishment of a state or central nursing university. ಅಂತಂದರೆ ಹಲವಾರು ರಿಫಾರ್ಮ್ಸ್ ಮಾಡಬೇಕು ಅಂದರೆ ಅದರಲ್ಲಿ ಒಂದು ಮುಂಚೂಣಿಯಲ್ಲಿ ಇರುವಂಥದ್ದು ಏನು ಅಂತಂದರೆ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ
ಇಲ್ಲ ಅಂತಂದರೆ ನಮ್ಮ ಕೇಂದ್ರ ಸರ್ಕಾರದ ವತಿಯಿಂದ ಒಂದು ನರ್ಸಿಂಗ್ ಎಕ್ಸ್ಕ್ಲೂಸಿವ್ಲಿ ಒಂದು ಯೂನಿವರ್ಸಿಟಿಯನ್ನು ಫಾರ್ಮ್ ಮಾಡಬೇಕು ಎನ್ನುವಂಥದ್ದು. ಯಾಕೆ ನರ್ಸಿಂಗ್ ಯೂನಿವರ್ಸಿಟಿಯನ್ನು ನಾವು ಫಾರ್ಮ್ ಮಾಡಬೇಕು? ನರ್ಸಸ್ಗಳಿಗೆ ಸುಮಾರು ಯೂನಿವರ್ಸಿಟಿಗಳಿದ್ದಾವೆ ಇವಾಗಂತೂ. ಪ್ರತಿಯೊಂದು ಜಿಲ್ಲೆಗೆ ಒಂದೊಂದು ಯೂನಿವರ್ಸಿಟಿ, ಎರಡೆರಡು ಯೂನಿವರ್ಸಿಟಿಗಳು ಇದ್ದಾವೆ. ಹಾಗಾದರೆ ನಾವು ಇವು ನರ್ಸಸ್ಗಳಿಗೋಸ್ಕರ ಯಾಕೆ ನರ್ಸಿಂಗ್ ಯೂನಿವರ್ಸಿಟಿ ಮಾಡಬೇಕು? ಈಗಾಗಲೇ RGUHS ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಬೆಂಗಳೂರಲ್ಲಿ ಅಫಿಲಿಯೇಟ್ ಆಗಿದ್ದಾರೆ. ಅದಲ್ಲದೆ KLE ಕರ್ನಾಟಕ ಲಿಂಗಾಯತ್ ಎಜುಕೇಷನ್ ಯೂನಿವರ್ಸಿಟಿ KLE ಕೂಡ ಇದೆ ಬೆಳಗಾವಿಯಲ್ಲಿ. ಸೊ ಈ ರೀತಿ ಮಂಗಳೂರಲ್ಲಿ, ಸೊ ಈ ಡಿಫ್ರೆಂಟ್ ಯೂನಿವರ್ಸಿಟಿಗಳಿದ್ದಾವೆ, ಅಲ್ಲಿ ಅಫಿಲಿಯೇಟ್ ಆಗಿದ್ದಾರೆ. BSc ನರ್ಸಿಂಗು, MSc ನರ್ಸಿಂಗು ಇವೆಲ್ಲವುಗಳು ನಡೆಯುತ್ತವೆ. ಹಾಗಾದರೆ ನಾವ್ಯಾಕೆ ಮತ್ತೊಂದು ಯೂನಿವರ್ಸಿಟಿಗೆ ಇದು ಮಾಡಬೇಕು ಅಂತಂದರೆ, ಸ್ನೇಹಿತರೆ, ನಮಗೆ ರಿಸರ್ಚ್ ವರ್ಕ್ ಆಗಲಿ ಅಥವಾ ನಮ್ಮ ನರ್ಸಸ್ಗಳಿಗೆ ಏಳಿಗೆ ಆಗಬೇಕಾದ್ರೆ ಯಾರೋ ಒಬ್ಬರು ಅಲ್ಲಿ ಕೂತ್ಕೊಂಡು ರಿಜಿಸ್ಟ್ರಾರೇ ಆಗಲಿ ಅಥವಾ ಕುಲಪತಿಗಳಾಗಲಿ ಯಾರೇ ಆಗಲಿ ಆ ಒಂದು ಯೂನಿವರ್ಸಿಟಿಯ ಬಾಸ್ ಆಗಿ ಒಂದು ನರ್ಸ್ ಆಗಿ ನೋಡಿದರೆ ನಾವು ಯಾವ ರೀತಿ ರಿಫಾರ್ಮ್ ಮಾಡಬೇಕು. ಯಾಕಂತಂದರೆ ನಾವು ಕೆಲಸ ಮಾಡೋದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಂತ ಇಟ್ಕೊಳ್ಳೋಣ, ಅಥವಾ ವೈದ್ಯಕೀಯ ಶಿಕ್ಷಣ ಇಲಾಖೆ, ಯಾವುದೇ ಇದರಲ್ಲಿ ಆಸ್ಪತ್ರೆಗಳಲ್ಲಿ ನಾವು ಕೆಲಸ ಮಾಡ್ತಾ ಇರೋದು. ಅಲ್ಲಿರುವಂಥ ನರ್ಸಸ್ಗಳು ಒಂದು ಬ್ಯಾಕ್ ಬೋನ್ ಆಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಒಂದು ಹಾಸ್ಪಿಟಲಲ್ಲಿ ಅಂತಂದರೆ ನಾವಿಲ್ಲ ಅಂತಂದರೆ ನಮಗೆ ಎಷ್ಟು ಡಿಪೆಂಡೆಂಟ್ ಆಗಿದ್ದಾರೆ ಅಂತಂದರೆ, ಒಂದು ದಿವಸ ನಾವು ಕೆಲಸದಲ್ಲಿಲ್ಲ ಅಂತಂದರೆ ಇಡೀ ಆಸ್ಪತ್ರೆಯೇ ಅಲ್ಲೋಲ ಕಲ್ಲೋಲ ಆಗಬಹುದು. ಹೇಗೆ ಅಂತಂದರೆ ಡಾಕ್ಟರ್ ಆರ್ಡರ್ಸ್ ಮಾಡೋದು ನರ್ಸಸ್ಗಳಿಗೆ, ಆಮೇಲೆ ಪೇಷಂಟ್ಗಳನ್ನು ಟ್ರೀಟ್ಮೆಂಟ್ ತಗೊಳ್ಳೋದು ನಮ್ಮಿಂದನೇ. ಡಾಕ್ಟರ್ ಆರ್ಡರ್ ಮಾಡಿ ಹೋದಾಗ ಕಾರ್ಯ ಮುಗಿಯಲ್ಲ ಸ್ನೇಹಿತರೆ. ನಾವುಗಳು ಬಂದು ಟ್ರೀಟ್ಮೆಂಟ್ ಕೊಡಬೇಕು. ಅಲ್ಲಿ ಒಂದು ನಳದಲ್ಲಿ ನೀರು ಬರಲಿಲ್ಲ ಅಂತಂದರೆ ಪೇಷಂಟ್ಗಳು ಬಂದು ನರ್ಸಸ್ಗಳಿಗೆ ಕೇಳ್ತಾರೆ. ಸೊ ನಾವುಗಳೇ ಹೋಗಿ ಅದನ್ನು ಈ ಒಂದು ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟಿಗೆ ಹೇಳೋದು. ಹೀಗೆ ಎಲ್ಲವೂ ಡಿಪೆಂಡೆಂಟ್ ಆಗಿದೆ. ಹಾಸ್ಪಿಟಲ್ ಬ್ಯಾಕ್ ಬೋನ್ ಆಗಿ ನಾವು ಕಾರ್ಯನಿರತರಾಗಿದ್ದೀವಿ. ಸೊ ಎಷ್ಟೋ ಜನ BSc ನರ್ಸಿಂಗ್ ಮಾಡಿದ್ದಾರೆ, MSc ನರ್ಸಿಂಗ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಕೆಲವೊಂದು ಅಡೆತಡೆಗಳಿದ್ದಾವೆ. ಗೌರ್ಮೆಂಟ್ ಒಪ್ತಾ ಇಲ್ಲ ನರ್ಸಸ್ MSc ಯಾಕೆ ಅಂತ ಕ್ವಶನ್ ಹಾಕ್ತಾ ಇದೆ ಸ್ನೇಹಿತರೆ. ಇನ್ ಕೇಸ್ ನಮಗೆ ಸ್ಟೇಟ್ ಯೂನಿವರ್ಸಿಟಿ ಇದ್ದರೆ ಅಥವಾ ಎಕ್ಸ್ಕ್ಲೂಸಿವ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ನರ್ಸಿಂಗ್ ಇದ್ದರೆ, ಅಲ್ಲಿ ನಾವು MSc ನರ್ಸಿಂಗ್ ಮಾಡಿದ್ದವರು, PhD ಮಾಡಿದವರು, ಅಲ್ಲಿ ನಮಗೆ ಒಂದು ಹೊಸ ಹುದ್ದೆ ಕ್ರಿಯೇಟ್ ಆಗಬಹುದು. ಅವರುಗಳು ಇನ್ನೂ ನರ್ಸಿಂಗ್ ಇನ್ನೋವೇಟಿವ್ ರಿಸರ್ಚ್ ಕೂಡ ಮಾಡ್ಬೋದು ಅಲ್ವೇ. ಅದಕ್ಕೋಸ್ಕರ ನಾನು ಈ ಒಂದು ಫಸ್ಟ್ ಪಾಯಿಂಟ್ ನರ್ಸಿಂಗ್ ಯೂನಿವರ್ಸಿಟಿ ಬಗ್ಗೆ ಇಟ್ಟಿದ್ದೆ. ಸಚ್ ಆಸ್ ಇನ್ಸ್ಟಿಟ್ಯೂಷನ್ ಶುಡ್ ಬಿ ಸ್ಟಾಫ್ಡ್ ಬೈ ಇಂಡಿವಿಜುವಲ್ಸ್ ವಿತ್ ದ ಬ್ಯಾಕ್ಗ್ರೌಂಡ್ ಇನ್ ನರ್ಸಿಂಗ್ ರೇಂಜಿಂಗ್ ಫ್ರಮ್ ಅ ಡೀನ್ ಟು Group A level officers down to C group level employees. This composition will foster a deeper understanding of modern nursing concept, facilitate research and encourage the exploration of nurses roles not only within hospitals but also within the society. A state or central nursing university could serve as a global example of offering a platform for innovation, research and the ಇನ್ಕ್ಲೂಷನ್ ಆಫ್ ಪ್ಯಾರಾಮೆಡಿಕಲ್ ಕೋರ್ಸಸ್. ಈವನ್ ನಾವು 8 ಪ್ಯಾರಾಮೆಡಿಕಲ್ ಕೋರ್ಸಸ್ಗಳು ಏನಿದ್ದಾವೆ ಅವುಗಳನ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಬಹುದು ಎನ್ನುವಂಥ ಒಂದು ನನ್ನ ಪರ್ಸ್ನಲ್ ಒಪಿನಿಯನನ್ನು ಇಟ್ಟಿದ್ದೀನಿ ಸ್ನೇಹಿತರೆ. ತದನಂತರ ಬಂದು ನೆಕ್ಸ್ಟ್ ಏನು ಅಂತಂದರೆ, 1 ಸೀಟ್ ಇನ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಫಾರ್ ಎ ನರ್ಸಸ್. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪದವೀಧರರ MLC ಸೀಟ್ ಇರುತ್ತೆ ಸ್ನೇಹಿತರೆ. ಪದವೀಧರರು ಅಂದರೆ ಯಾವುದೇ ರೀತಿಯಂಥ ಗ್ರ್ಯಾಜುಯೇಟ್ಸ್ಗಳು, ಅವರು ಡಾಕ್ಟರ್ ಆಗ್ಬೋದು, ನರ್ಸಸ್ ಆಗ್ಬೋದು, BA BCom BSc ಏನೇ ಮಾಡಲಿ ಅವರು ಗ್ರ್ಯಾಜುಯೇಟ್ ಇರ್ತಾರೆ. ಅವರಿಗೋಸ್ಕರ ಒಂದು ಸೀಟ್ ಇರುತ್ತೆ. MLC ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ಸ್ನೇಹಿತರೆ ನಾಮಿನೇಟ್ ಆಗ್ತಾರೆ ಅವರು, ಅಥವಾ ಈ ನಮ್ಮ ಪದವೀಧರರು ಯಾರಿದ್ದಾರೆ ಅವರು ಅವರನ್ನು ವೋಟ್ ಹಾಕಿ ಗೆಲ್ಲಿಸ್ತಾರೆ. ಸೊ ಸಿಮಿಲರ್ಲಿ ಎಷ್ಟೋ ಜನ ಡಾಕ್ಟರ್ಸ್ಗಳಾಗಲಿ ಅಥವಾ ಮತ್ತೊಂದು ಸ್ಟಾಫ್ ಆಗಲಿ ಅಥವಾ ಡಿಗ್ರಿ ಹೊಂದವರು ಎಷ್ಟೋ ಜನ MLA ಆಗಿದ್ದಾರೆ, MP ಆಗಿದ್ದಾರೆ. ಅವರವರ ನಿಟ್ಟಿನಲ್ಲಿ ಅಂತಂದರೆ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಆಗಿದ್ದಾರೆ ಅಂತಂದರೆ C ಮಂಜುನಾಥ್ ಸರ್ ಅವರು ಬ್ಯೂಟಿಫುಲ್ಲಾಗಿ ಕೆಲವೊಂದು ಮೆಡಿಕಲ್
ರಿಫಾರ್ಮ್ಸ್ಗಳನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಆ್ಯಸ್ ಎಮ್ ಪಿ ಆಗಿ ಬೆಂಗಳೂರಿನಿಂದ ಡೆಲ್ಲಿ ಪಾರ್ಲಿಮೆಂಟಲ್ಲಿ ಹೇಳ್ತಾ ಇದ್ದಾರೆ, ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಸೊ ಇನ್ ಕೇಸ್ ಯಾರಾದರೂ ಎಮ್ ಪಿ ಆಗಲಿ, ಎಮ್ ಎಲ್ ಎ ಆಗಲಿ, ಎಮ್ ಎಲ್ ಸಿ ಆಗಲಿ, ನಾಮಿನೇಟ್ ಆಗಲಿ ಅಥವಾ ಎಲೆಕ್ಟ್ ಆಗಲಿ, ವಾಟ್ ಎವರ್ ಇಟ್ ಮೇ ಬಿ, ಒನ್ ಸೀಟ್ ನಮ್ಮ ನರ್ಸಸ್ಗಳಿಗೆ ಎಕ್ಸ್ಕ್ಲೂಸಿವ್ಲಿ ರಿಸರ್ವ್ ಮಾಡಿದರೆ, ಅವರು ನರ್ಸಸ್ಗಳು ಏನು ನಮಗೆ ರಿಫಾರ್ಮ್ಸ್ ಬೇಕು, ರಿಸರ್ಚ್ ಯಾವ ರೀತಿ ಬೇಕು, ಇನ್ನೋವೇಷನ್ ಯಾವ ರೀತಿ ಬೇಕು, ನರ್ಸಸ್ಗಳು ನಾವು ಯಾವ ರೀತಿ ಅದನ್ನು ನಾವು ಸರಿಪಡಿಸ್ಕೊಂಡು ಹೋಗಬೇಕೆನ್ನುವಂಥದ್ದನ್ನು ನಾವು ನಮ್ಮ ಕೆಡರಿಗೋಸ್ಕರ ಕೆಲವೊಂದು ಒಳ್ಳೆಯ ಕಾರ್ಯ ಮಾಡಬಹುದು ಸ್ನೇಹಿತರೆ. ಈ ಇಡೀ ಎಂಟೈರ್ ಹಾಸ್ಪಿಟಲ್ ಅಂತಂದರೆ ಮೋರ್ ದೆನ್ 40-60% ಸ್ಟಾಫ್ ಬಂದು ನರ್ಸಸ್ ಇರ್ತಾರೆ. ಅವರ ಮೇಲೆ ಎಲ್ಲರೂ ಡಿಪೆಂಡ್ ಆಗಿರ್ತಾರೆ ಸ್ನೇಹಿತರೆ. ಬಟ್ ಅವರ ಮಾತು ಎತ್ತಲಿಕ್ಕೆ ಅಸೆಂಬ್ಲಿ ಆಗಲಿ ಅಥವಾ ಪಾರ್ಲಿಮೆಂಟ್ ಆಗಲಿ ಯಾರೂ ಒಬ್ಬರು ಇಲ್ಲ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಈ ಒಂದು ಪಾಯಿಂಟನ್ನು 2023ರಲ್ಲಿ ಮಾನ್ಯ ರಾಜ್ಯಪಾಲರ ಎದುರು ನಾನು ಇಟ್ಟಿದ್ದೆ ಸ್ನೇಹಿತರೆ. ಅವರಿಗೆ ಈ ಒಂದು ಲೆಟ್ರ್ ಕೂಡ ನೀವು ಸ್ಕ್ರೀನಲ್ಲಿ ನೋಡುತ್ತಾ ಇರುವಂಥದ್ದನ್ನು ಅವರಿಗೆ ನಾನು ಹ್ಯಾಂಡ್ ಓವರ್ ಮಾಡಿದ್ದೆ. ಅವರು ಈ ಲೆಟ್ರನ್ನು ಸರ್ಕಾರದ ಹಂತದಲ್ಲಿ ನಾನು ರಿಕ್ವೆಸ್ಟನ್ನು ಮುಂದೆ ಹೊರಿಸ್ತೀನಿ ಅನ್ನುವಂಥ ಮಾತನ್ನು ಕೂಡ ಕೊಟ್ಟಿದ್ದರು. ಬಟ್ ಫಾಲೋ ಅಪ್ ಆಗಲಿಲ್ಲ, ಏನಾಗಿದೆ ಗೊತ್ತಾಗಲಿಲ್ಲ. ಏನೋ ಒಂದು ನನಗೆ ಆವಾಗ ಲೆಟ್ರ್ ಬಂದಿತ್ತು, ಅಕ್ನಾಲೆಜ್ಮೆಂಟ್. ತದನಂತರ ಯಾವುದೇ ರೀತಿಯಾದಂತಹ ಒಂದು ಫ್ರೂಟ್ಫುಲ್ ಆದಂತಹ ಆನ್ಸರ್ ಬರಲಿಲ್ಲ ಸ್ನೇಹಿತರೆ. ಅದಕ್ಕೆ ಈ ಒಂದು ವಿಚಾರ ನೀವು ಜಸ್ಟ್ ವಿಚಾರ ಮಾಡಿ, ಸರ್ ಇದು ಆಗುತ್ತಾ, ನಾವು ನರ್ಸಸ್ಗಳಿದ್ದೀವಿ, GNM ಮಾಡ್ಕೊಂಡಿದ್ವಿ, BSc ಮಾಡ್ಕೊಂಡಿದ್ವಿ, ಮತ್ತೊಂದು ಬಿಟ್ಬಿಟ್ಟು ಐ ಆಮ್ ಎ ನರ್ಸ್. ಯಾರಾದರೂ ನಮ್ಮ ಒಂದು ಧ್ವನಿ ನಾನು ಈ ರೀತಿ ಆಗಬೇಕು ಅಂತಂದರೆ ನಮ್ಮ ಅಸೆಂಬ್ಲಿಯಲ್ಲಿ, ನಮ್ಮ ಪಾರ್ಲಿಮೆಂಟಲ್ಲಿ ಒಬ್ಬರು ನಾಮಿನೇಟ್ ಆದಂಥ MP, ರಾಜ್ಯಸಭಾ ಅಥವಾ MLC ನಮ್ಮ ಕರ್ನಾಟಕದ ಅಪ್ಪರ್ ಹೌಸಲ್ಲಿ ಹೇಳಿದರೆ ಎಷ್ಟು ಹೆಲ್ಪ್ಫುಲ್ ಆಗಬಹುದು. ಜಸ್ಟ್ ವಿಚಾರ ಮಾಡಿ ಸ್ನೇಹಿತರೆ. ಇಲ್ಲ ಇದು ಸರಿ ಇಲ್ಲ ಅಂತಂದರೆ ದಯವಿಟ್ಟು ವಿಡಿಯೋದ ಕಾಮೆಂಟ್ ಬಾಕ್ಸಲ್ಲಿ ಕೆಳಗೆ ಸರ್ ಇದು ಈ ಒಂದು ಪಾಯಿಂಟ್ ತೆಗೆದುಬಿಡಿ ಸರ್, ನಮಗೆ ಪಾಲಿಟಿಕ್ಸಿಂದ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅಂತ ಬರೆದು ಬಿಡಿ. ಇಲ್ಲ ಇದೆ ಸರ್, ನಾವು ಕೂಡ ರಿಫಾರ್ಮಲ್ಲಿ ಆಗಬೇಕು, ನಮ್ಮ ರಿಪ್ರೆಸೆಂಟೇಟಿವ್ ಕೂಡ ಈ ಒಂದು ಅಸೆಂಬ್ಲಿಯಲ್ಲಿ ಇರಬೇಕು ಅಥವಾ ಡೆಲ್ಲಿ ರಾಜ್ಯಸಭಾ ಅಪ್ಪರ್ ಹೌಸ್ನ MP ಆಗಿ ಇರಬೇಕು ಎನ್ನುವಂತಾದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಸೊ ಇಷ್ಟ ಆಯಿತು. ನೆಕ್ಸ್ಟ್ ಏನು ಅಂತಂದರೆ, ಹೂ ಕ್ಯಾನ್ represent the interest of our nursing community. Nurses are the backbone of our society, yet then they often lack adequate legal representation. With a nurse in the upper house, we can efficiently address various matters crucial to the advancement of nursing. ಸೊ ಮೂರನೇದು ಬಂದು ಡೈರೆಕ್ಟೊರೇಟ್ ಆಫ್ ನರ್ಸಿಂಗ್. ನಮ್ಮ ಸೀನಿಯರ್ಸ್ಗಳು ಸುಮಾರು ದಿವಸಗಳಿಂದ ಇದನ್ನು ಟ್ರೈ ಮಾಡ್ತಾ ಇದ್ದಾರೆ. ಡೈರೆಕ್ಟೊರೇಟ್ ಆಫ್ ನರ್ಸಿಂಗ್ ಆಲ್ರೆಡಿ ವೆಸ್ಟ್ ಬೆಂಗಾಲ್ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಡೈರೆಕ್ಟೊರೇಟ್ ಆಫ್ ನರ್ಸಿಂಗ್ ಇದೆ ಸ್ನೇಹಿತರೆ. ಸೊ ಈ ಒಂದು ಪರ್ಟಿಕ್ಯುಲರ್ ನಮ್ಮ ಕೆಡರ್ಗಳನ್ನು ನಾವು ಯಾವ ರೀತಿ ಹತೋಟಿಯಲ್ಲಿ ಇಟ್ಕೋಬೇಕು, ನಮ್ಮ HR ಅನ್ನು ನಾವು ಯಾವ ರೀತಿ ಹತೋಟಿಯಲ್ಲಿ ಇಟ್ಕೋಬೇಕು, ಅದರ ಬಗ್ಗೆ ಒಂದು ಪ್ರಾಪರ್ ಆದಂತಹ ನಾವು ಕಾರ್ಯ ಮಾಡಬೇಕು ಅಂತಂದರೆ ಈ ಒಂದು ಡೈರೆಕ್ಟೊರೇಟ್ ಆಫ್ ನರ್ಸಿಂಗ್ ಇರೋದು ತುಂಬಾ ಒಳ್ಳೆಯದು ಸ್ನೇಹಿತರೆ. ಲಾಸ್ಟ್ಲಿ ಐ ಪ್ರಪೋಸ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಡೆಡಿಕೇಟೆಡ್ ನರ್ಸಿಂಗ್ ಡೈರೆಕ್ಟೊರೇಟ್ ಇನ್ ಈಚ್ ಸ್ಟೇಟ್ ಇನ್ಸ್ಪೈರ್ಡ್ ಬೈ ದಿ ಎಕ್ಸಾಂಪಲ್ ಸೆಟ್ ಬೈ West Bengal. This directorate, headed by a senior nursing professional as the director of nursing, would empower nursing professionals to participate at the policy level and drive essential reforms within the field. I implore your esteemed self to consider these the three proposed and pivotal steps towards the nurturing the progress of the nursing profession and advancing ಪಬ್ಲಿಕ್ ಹೆಲ್ತ್ ರಿಫಾರ್ಮ್ಸ್. ಸೊ ಈ ಒಂದು 3 ಪಾಯಿಂಟನ್ನು ನಾನು ನಿಮ್ಮೊಂದಿಗೆ ಇಟ್ಟಿದ್ದೀನಿ ಸ್ನೇಹಿತರೆ. ನಿಮಗೆ ಯಾವ ಪಾಯಿಂಟ್ ಸರಿ ಅನಿಸುತ್ತೆ? ಹೌದು, ನಮ್ಮ ರಿಪ್ರೆಸೆಂಟೇಟಿವ್ ಪಾರ್ಲಿಮೆಂಟಲ್ಲಿರಬೇಕು, ಆಮೇಲೆ ನಮ್ಮ ನರ್ಸಿಂಗ್ ಯೂನಿವರ್ಸಿಟಿ ಒಂದಿರಬೇಕು ಎಕ್ಸ್ಕ್ಲೂಸಿವ್ಲಿ ಫಾರ್ ನರ್ಸಸ್, ಆಮೇಲೆ ಈವನ್ ವಿ ಕ್ಯಾನ್ ಇನ್ಕ್ಲೂಡ್ ಈ ನಮ್ಮ ಪ್ಯಾರಾಮೆಡಿಕ್ಸ್ ಕೂಡ ಇನ್ಕ್ಲೂಡ್ ಮಾಡಬಹುದು, ಅಥವಾ ಎಕ್ಸ್ಕ್ಲೂಸಿವ್ ಆಗಿ ನರ್ಸಿಂಗ್ಸ್ಗೋಸ್ಕರ
ಒಂದು ಯೂನಿವರ್ಸಿಟಿ ಇರಬೇಕು ಎನ್ನುವಂಥದ್ದು ಯಾರಿಗೆ ಇಷ್ಟವಾಗುತ್ತೆ ಅವರು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಇಲ್ಲ ಸರ್ ಇದು ಸರಿ ಬರಲ್ಲ ಅಥವಾ ಆಗಲ್ಲ ಎನ್ನುವುದಾದರೆ ಕೂಡ ಕಾಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ನಾನು ನನ್ನ ಒಂದು ಚಿಕ್ಕ ಪ್ರಯತ್ನ ಮಾಡಿ ನಾವು ಎಲ್ಲಿ ಲ್ಯಾಕ್ ಆಗ್ತಾ ಇದ್ದೀವಿ ಸ್ನೇಹಿತರೆ, ಅದನ್ನು ನಾವು ಯಾವ ರೀತಿ ಸರಿಪಡಿಸಿಕೊಳ್ಳಬೇಕು ಎನ್ನುವುದನ್ನು ಮನಗಂಡು ಈ 3 ಪಾಯಿಂಟನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. 2023ರಲ್ಲಿ ಮಾನ್ಯ ರಾಜ್ಯಪಾಲರ ಎದುರು ಈ ಒಂದು ಲೆಟ್ರ್ ಇಟ್ಟಿದ್ದೆ, ಅದರ ಒಂದು ಸ್ಕ್ರೀನನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ನಿಮಗೆ ಇದು ಸರಿ ಅನಿಸುತ್ತಾ ಇಲ್ಲ? ಯಾಕಂತಂದರೆ ರೀಸೆಂಟ್ಲಿ ಡಾಕ್ಟರ್ಗಳ ಒಂದು ಸ್ಟ್ರೈಕ್ ಇತ್ತು, ನರ್ಸಸ್ಗಳು ಬೆಂಬಲ ಕೊಟ್ಟಿದ್ವಿ, ಎಲ್ಲರೂ ಇದು ಆಯಿತು. ಬಟ್ ಸ್ಟಿಲ್ ಏನಾಗುತ್ತೆ, ಇನ್ ಸರ್ವೀಸ್ ಎಜುಕೇಷನ್ ಆಗುತ್ತಾ ಇಲ್ಲ, ಗೊಂದಲ. ಕೆಲವೊಬ್ರು ಹೇಳ್ತಾಯಿದ್ರು ಏನು ಅಂತಂದರೆ ಇನ್ ಸರ್ವೀಸಿನ ಎಜುಕೇಷನ್ಗೋಸ್ಕರ ನಾವು ಇನ್ ಕೇಸ್ ಅಲೌ ಮಾಡಿದರೂ ಸಹ ಇನ್ ಸರ್ವೀಸ್ ಎಜುಕೇಷನ್ ಪಡೆದುಕೊಂಡು ಬಂದು ಪುನಃ ಅವ್ರು ಮಾಡಬೇಕೇನು, ಅವರಿಗೆ ಆ ರೀತಿಯಾದಂಥ ಯಾವುದೇ ರೀತಿಯಂಥ ಕ್ಯಾಡರ್ ಕ್ರಿಯೇಷನ್ ಅಥವಾ ಜಾಬ್ ಕ್ರಿಯೇಟ್ ಆಗಲಿಲ್ಲ ಅಂತಂದರೆ, ನಾನೇನು ಉದಾಹರಣೆ ಕೊಟ್ಟಿದ್ದೀನಿ, ನರ್ಸಿಂಗ್ ಯೂನಿವರ್ಸಿಟಿ ಇರಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ಜಾಬ್ 100% ಕ್ರಿಯೇಟ್ ಆಗೇ ಆಗುತ್ತೆ ಸ್ನೇಹಿತರೆ. ತದನಂತರ ಈ ಒಂದು ನಮ್ಮ ರೀಪ್ರೆಸೆಂಟೇಟಿವ್ ಅಂತಂದರೆ ಒಬ್ಬರು ನರ್ಸು ಲೀಗಲಾಗಿ ನಾಮಿನೇಟ್ ಆಗಿ ಅವ್ರ ಪದವೀಧರರ ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಯಾವ ರೀತಿ ಇರುತ್ತೆ ಅದೇ ರೀತಿ ನರ್ಸಿಂಗ್ ಕಾನ್ಸ್ಟಿಟ್ಯೂಯೆನ್ಸಿ ಒಂದು ಮಾಡಿದರೆ, ಆಫ್ಕೋರ್ಸ್ ಇದು ಆಗುತ್ತೋ ಇಲ್ಲ ನನಗೆ ಗೊತ್ತಿಲ್ಲ, ಆದರೂ ಸಹ ಪ್ರಯತ್ನ ಮಾಡುವುದನ್ನು ನಾವು ಬಿಡಬಾರ್ದು ಸ್ನೇಹಿತರೆ. ನಮ್ಮ ರೀಪ್ರೆಸೆಂಟೇಟಿವ್ ಆ್ಯಸ್ ಅ ನರ್ಸ್ ಈ ಒಂದು ಪಾರ್ಲಿಮೆಂಟ್ ಆಗಲಿ ಅಸೆಂಬ್ಲಿಯಲ್ಲಿ ಇದ್ದರೆ ನಮ್ಮ ಮಾತನ್ನು ಅಲ್ಲಿ ಮಟ್ಟ ಹೋಗಲಿಕ್ಕೆ ಸಹಕಾರ ಸಿಗುತ್ತೆ ಸ್ನೇಹಿತರೆ. ಅದಲ್ಲದೆ ಮ್ಯಾನ್ ಪವರ್ ಯಾವ ರೀತಿ ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತಂದರೆ, ನಾವುಗಳೇ ಒಂದು ಡೈರೆಕ್ಟರೇಟ್ ಆಫ್ ನರ್ಸಿಂಗ್, ಅದರ ಬಾಸ್ ಕೂಡ ನರ್ಸೇ, ಯಾರಿಗೆ ನಾವು ಹ್ಯಾಂಡಲ್ ಮಾಡ್ತಾಯಿದ್ದೀವಿ ಅವರುಗಳು ಕೂಡ ನರ್ಸ್ ಇದ್ದರೆ ಸ್ಮೂತಾಗಿ ಈ ಒಂದು ನರ್ಸಿಂಗ್ ಮುಂದೆ ಸಾಗಬಹುದು ಎನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಅದಲ್ಲದೆ ಸ್ಕೂಲ್ ಆಫ್ ನರ್ಸಿಂಗ್ ಎಲ್ಲೆಲ್ಲಿದ್ದಾವೆ ಆ ಸ್ಕೂಲ್ ಆಫ್ ನರ್ಸಸ್ಗಳಿಗೆ ಕಂಪಲ್ಸರಿಯಾಗಿ ಅವರಿಗೆ ಡೆಪ್ಯುಟೇಷನ್ ಕೊಡೋದಕ್ಕಿಂತನೂ ಪರ್ಮನೆಂಟಾಗಿ ಅಪಾಯಿಂಟ್ ಮಾಡಿದರೆ ತುಂಬ ಒಳ್ಳೆಯದಾಗಿರುತ್ತೆ ಸ್ನೇಹಿತರೆ. ಇತ್ತೀಚೆಗೆ ಏನು ಮೆಡಿಕಲ್ ಕಾಲೇಜ್ಗಳಲ್ಲಿ ನಮ್ಮ ಡಿಸ್ಟಿಕ್ ಹಾಸ್ಪಿಟಲ್ ಇದ್ದದ್ದನ್ನು ಮರ್ಚ್ ಮಾಡಿ ಮೆಡಿಕಲ್ ಕಾಲೇಜ್ಗಳು ಸುಮಾರು ಡಿಸ್ಟಿಕ್ಕಲ್ಲಿ ಮಾಡಿದ್ದಾರೆ ಸ್ನೇಹಿತರೆ. ಅಲ್ಲಿರುವಂಥ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರತರಾದಂಥ ಶುಶ್ರೂಷಾಧಿಕಾರಿಗಳು ತುಂಬಾ ಬೇಜಾರು ಮಾಡ್ಕೋತಾ ಇದ್ದಾರೆ ಸ್ನೇಹಿತರೆ. ಅವರು ಎಲ್ಲಿ ಹೋಗಬೇಕು ಗೊತ್ತಿಲ್ಲ ಸ್ನೇಹಿತರೆ. ಯಾವ ಒಂದು ಪರ್ಟಿಕ್ಯುಲರ್ ಜಿಲ್ಲೆಯಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು, ನೆಕ್ಸ್ಟ್ ಅವರು ಪ್ರಮೋಷನ್ ಹೋಗಬೇಕೆಲ್ಲೋ ತಾಲೂಕಾ ಪ್ಲೇಸಲ್ಲಿ ಹೋಗಬೇಕು ಅಥವಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳಲ್ಲಿ ಹೋಗಿ ಕೆಲಸ ಮಾಡಬೇಕು ಎನ್ನುವಂಥ ಒಂದು ಗೊಂದಲ ಇದ್ದೇ ಇದೆ ಸ್ನೇಹಿತರೆ. ಸೊ ಇಲ್ಲಿ ಕೂಡ ನನ್ನ ಅನಿಸಿಕೆ ಏನು ಅಂತಂದರೆ, ಎಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳಿದ್ದಾವೆ ಜಿಲ್ಲಾ ಹೆಡ್ ಕ್ವಾರ್ಟರ್ ಪ್ಲೇಸಲ್ಲಿ, ಆ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಇಫ್ ಯು ಕ್ಯಾನ್ ಟರ್ನ್ ಇಟ್ ಆ್ಯಸ್ ಎ ಡಿಸ್ಟಿಕ್ ಹಾಸ್ಪಿಟಲ್ ಎಷ್ಟು ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಕಾರಣ ಡಾಕ್ಟರ್ಸ್ ಕೂಡ ಅವರು ಕೂಡ ಸ್ಪೆಷಾಲಿಟಿ, ಸೂಪರ್ ಸ್ಪೆಷಾಲಿಟಿ, ಮಲ್ಟಿ ಸ್ಪೆಷಾಲಿಟಿ ಕೆಲವೊಂದು ಓದಿಕೊಂಡು ಬರ್ತಾ ಇದ್ದಾರೆ ಸ್ನೇಹಿತರೆ. ಬಟ್ ವೈದ್ಯಕೀಯ ಶಿಕ್ಷಣ ಇಲಾಖೆಯವರು ಏನು ಹೇಳ್ತಾರೆ ಅಂತಂದರೆ, ಈ ಪೋಸ್ಟ್ಗಳು ನಮ್ಮವು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದ ಪೋಸ್ಟ್ ಅಲ್ಲ, ಸೊ ದ್ಯಾಟ್ ನಿಮಗೆ ಇದು ಸಿಗಲ್ಲ, ನೀವು ನಿಮ್ಮ ಮಾತೃ ಇಲಾಖೆಗೆ ಹೋಗಿ ಅಂದಾಗ ಒಂದು ಗೊಂದಲ ಆಗುತ್ತೆ ಸ್ನೇಹಿತರೆ. ವೇರಾಸ್ ಯಾವುದೇ ಒಂದು ಪರ್ಟಿಕ್ಯುಲರ್ ಜಿಲ್ಲೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರತರಾದಂತಹ ಸಿಬ್ಬಂದಿ ವರ್ಗ, ವೈದ್ಯಕೀಯ ವರ್ಗ ಇವರುಗಳನ್ನು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳು ಎಲ್ಲೆಲ್ಲಿದ್ದಾವೆ ಅದನ್ನು ಅಪ್ಗ್ರೇಡ್ ಮಾಡಿ, ಅಥವಾ ತಾಲೂಕಾ ಹಾಸ್ಪಿಟಲ್ಗಳು ಎಲ್ಲಿದ್ದಾವೆ, ಒಂದು ಜಿಲ್ಲಾ ಹೆಡ್ ಕ್ವಾರ್ಟರಲ್ಲಿ 100 ಬೆಡ್ ಹಾಸ್ಪಿಟಲ್ಗಳು ಎಲ್ಲಿದ್ದಾವೆ ಅವುಗಳನ್ನು ಅಪ್ಗ್ರೇಡ್ ಮಾಡಿ ಜಿಲ್ಲಾ ಆಸ್ಪತ್ರೆ ಮಾಡಿದರೆ ನಮ್ಮ ಕೆಡರ್ ಕೂಡ ಮುಂದುವರಿಯಬಹುದು ಸ್ನೇಹಿತರೆ. ಡಾಕ್ಟರ್ಸ್ಗಳು ಡಿಗ್ರಿ, ಮಲ್ಟಿ ಸ್ಪೆಷಾಲಿಟಿ, ಸೂಪರ್ ಸ್ಪೆಷಾಲಿಟಿ, PGಗಳು, DNBಗಳು ಮಾಡಿ ಬಂದಾಗ ಅವರಿಗೆ ಕೂಡ ಒಂದು ಪ್ಲ್ಯಾಟ್ಫಾರ್ಮ್ ಸಿಗಬಹುದು. ಅದಲ್ಲದೆ ನಮ್ಮ ನರ್ಸಸ್ಗಳು BScಯಿಂದ MSc, MScಯಿಂದ PhD ಮಾಡಿ ಬಂದಾಗ ಡಿಸ್ಟಿಕ್ ಹಾಸ್ಪಿಟಲಲ್ಲಿ ಅಲ್ಲಿ ಪ್ರಮೋಷನ್ ತೊಗೊಂಡು ಅಲ್ಲಿ ಕಾರ್ಯರತರಾಗಬಹುದು ಎನ್ನುವಂಥ ಮಾತನ್ನು ಇವತ್ತು ನಾನು ಈ ಒಂದು ವಿಡಿಯೋ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮಗೆ ಇಂಪಾರ್ಟೆನ್ಸ್ ಏನಿದೆ ಎನ್ನುವಂಥದ್ದನ್ನು.
ಕೆಲವೊಬ್ಬರು ಬರೀ ನಾನು ಪ್ರಮೋಷನ್ ಹಿಂದೆ ಓಡಾಡ್ತೀನಿ ಅಥವಾ ನನ್ನ ಗ್ರಡೇಷನ್ ಹಿಂದೆ ಓಡಾಡ್ತೀನಿ ಅನ್ನೋದಕ್ಕಿಂತನೂ ನಾವೆಲ್ಲರೂ ಕೂತ್ಕೊಂಡು ನಮ್ಮ ಇರುವಂತಹ ಎಲ್ಲ ಸಮಸ್ಯೆಗಳನ್ನು ಮುಂದಿಟ್ಟು ಸರ್ಕಾರದ ಮುಂದೆ, ಇಲಾಖೆಯ ಮುಂದೆ ಇಟ್ಟಾಗ ಮಾತ್ರ ನಮ್ಮ ಏಳಿಗೆ ಆಗಬಹುದು ಎನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಸೊ ಹೋಪ್ ದ್ಯಾಟ್ ಕೆಲವೊಂದು ಮಾತುಗಳನ್ನು, ನನ್ನ ಎಕ್ಸ್ಪ್ರೆಷನ್ನನ್ನು ನಿಮ್ಮೊಂದಿಗೆ ಹಂಚ್ತಾ ಇದ್ದೀನಿ ಸ್ನೇಹಿತರೆ. ಇದೇನಾದರೂ ಸರಿ ಅನಿಸಿದರೆ ಲೈಕ್ ಮಾಡಿ, ಆಮೇಲೆ ಕಾಮೆಂಟ್ ಮಾಡುವುದನ್ನು ಕೂಡ ಮರೆಯಬೇಡಿ. ಹಾಗೇ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ. ಅಟ್ಲೀಸ್ಟ್ ಅವರಿಗೆ ಗೊತ್ತಾಗಬೇಕು ಸ್ನೇಹಿತರೆ, ವೇರ್ ವಿ ಆರ್ ಲ್ಯಾಕಿಂಗ್, ಹೌ ವಿ ಕ್ಯಾನ್ ಅಚೀವ್ ಅವರ್ ಗೋಲ್ಸ್ ಎನ್ನುವಂಥದ್ದನ್ನು ಪ್ರತಿಯೊಂದು ನರ್ಸಿಂಗ್ ಆಫೀಸರ್ಸ್ಗಳಿಗೆ ಗೊತ್ತಿರಬೇಕು ಸ್ನೇಹಿತರೆ. ನಮ್ಮ ಪ್ರಯತ್ನ ನಾವು ಮಾಡೋಣ, ಬಿಡಬಾರದು ಎನ್ನುವಂಥದ್ದು. ಆಗಿದ್ರೂ ಸಹ ನಾವು ನಮ್ಮ ಒಂದು ಯೂನಿಟಿಯಿಂದ ಹೋರಾಡಿದರೆ ನಮಗೆ ಈ ಒಂದು ಪ್ರತಿಫಲ ಸಿಗುತ್ತೆ, ಜಯ ನಾವು ಗಳಿಸ್ತೀವಿ ಅನ್ನುವಂಥ ಒಂದು ಆಶಯ ಇದೆ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ದಯವಿಟ್ಟು ಕಾಮೆಂಟ್ ಮಾಡಿ, ಮತ್ತು ಈ ವಿಡಿಯೋ ಪ್ರತಿಯೊಂದು ಯಾರು ಗೌರ್ಮೆಂಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ತಲುಪುವವರಿಗೆ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.